ತರು ಕಾಮಿಲ್ ಬರ ಅಂತ ಗೊತ್ತಾ ಅಲ್ಲಿಲ್ಲ ಎಲ್ಲರೂ ಅವತ್ತು ಬಂದರು ನೀವಯ್ಯ ಅಡಿಲ್ಲ ಮಾಡಿ ರಾಕಿ ಕೊಣದು ಸುಸ್ತಾಗಿ ಇಲ್ಲಿ ಬಂದು ಕೂತಾನೆ ಅಲ್ಲ ರಾಕಿನ ಏ ರಾಕ್ಯ ಸುಸ್ತಾಗೋಯ್ತಾ ಸಾಕಾಗೋಯ್ತ ಮಗನೇ ರಾಕ್ಯನ ಓ ರಾಕ್ಯ ಕೊಣದೆ ಕಳ್ಳ ರಾಕಿ ಕಳ್ಳ ಓ ರಾಕಿ ಬೈ ನೋಡಿ ನಮ್ಮನೆ ಕೋಳಿ ಅಕ್ಕ ಇದೊಂದು ಕೋಳಿ ಅಕ್ಕ ಮತ್ತೊಂದು ಕೋಳಿ ಅಕ್ಕದೆ ಮೊಟ್ಟೆ ಓ ಕೊಳೆಕ್ಕ ಏನು ಸಮಾಚಾರ ಓಪ್ಪೋ ಬಿ ಕೂಲ್ ಇವರಿಬ್ರು ಅಕ್ಕ ತಂಗಿಯರು ಒಟ್ಟಿಗೆ ಮೊಟ್ಟೆ ಹಾಕಿ ಕಾವು ಕೂತ್ಕೊಂಡವ್ರೆ ನಾಳೆ ಅಕ್ಕ ತಂಗಿಯರೇ ಮಾತಾಡೆ ನೀನು ನಿನಗೆ ಸಿಟ್ಟು ಬರೋದಿಲ್ವಾ ನೋಡಿ ಕೋಳಿಗೆ ಒಣಕಚ್ಚದೆ ಇಲ್ಲಿ ಕಪ್ಪಗಾಗಿದೆ ನೋಡಿ ಇಲ್ಲಿ ಕಿವಿ ಹತ್ರ ನೋಡಿ ಇಲ್ಲಿ ಕಚ್ಕೊಂಡದೆ ಇದಂತೂ ಮಾತೇ ಆಡೋದಿಲ್ಲ ನಿನಗೆ ಸಿಟ್ಟು ಅನ್ನೋದು ಸ್ವಲ್ಪನೂ ಬರೋದಿಲ್ಲ ಇದೇ ಪವರ್ ಬೇಕಾದೊಂದು ಈಗ ಒಂದು 11 ಗಂಟೆ ಇತ್ತು ಶೆಕೆ ಅಂದರೆ ಸಿಕ್ಕಾಪಟ್ಟೆ ನಾನು ತೋಟಕ್ಕೆ ಹೋಗಿ ಹಾಳೆ ಎಲ್ಲ ಕಡ್ದು ಜೊತೆ ಚೇಂಜ್ ಮಾಡಿ ಸಿಂಗಾರಿಗೆಲ್ಲ ಹಸಿ ಎಲ್ಲ ಬಂದಾಯಿತು ಇಲ್ಲಿವರೆಗೆ ಅಜ್ಜಪ್ಪ ಕೂಡ ಸಣ್ಣ ತಿರುಗಾಟ ಮುಗಿಸ್ಕೊಂಡು ಬಂದರೆ ದೇವರು ಇಳಿದೋಯ್ತು ಫ್ರೆಂಡ್ಸ್ ಅದು ಬೇರೆ ಇವತ್ತು ಸರಿಯಾಗಿ ಬಿಸಿಲಿಲ್ಲ ಮೋಡನ ಸಿಕ್ಕಾಪಟ್ಟಿ ಶೆಕೆ ಹಸಿ ಹುಳನೆಲ್ಲ ತಂದು ಹಾಕಿದೆ ತಿಂತೆ ಅವರೇ ಸಿಂಗಾರಿ ಮತ್ತು ಚಂದ ಅದೇ ಒಂಥರ ಮೋಡ ಬಿಸಿಲೇ ಇಲ್ಲ ಇನ್ನು ಯಾವ ಊರಲ್ಲಿ ಮಳೆ ಆಗ್ತಿದೆಯೋ ನಮ್ಮೂರಲ್ಲಂತೂ ಮಳೆನೇ ಇಲ್ಲ ನಿನ್ನೆ ಒಂದು 4 ಹನಿ ಥರ ಜಿಮರೆ ಹೋಗಿದೆ ಅಷ್ಟೇ ಮಳೆ ಆಗಲಿಲ್ಲ ಮಳೆ ಮೋಡ ಫುಲ್ಲು ಇವತ್ತು ರಾಮನವಮಿ ನೋಡಿ ರಾಮನವಮಿಗೆಲ್ಲ ಮಳೆ
ಆಗುತ್ತೆ. ನಮ್ಮೂರಲ್ಲಿ ಒಂದು ಸ್ವಲ್ಪ ಅಂದರೆ ಶಾಸ್ತ್ರ ಸಲುವಾಗಿನ ಒಂದು 4 ಹನಿ ಬಿದ್ದು ಹೋಗೋದೆ ಅಷ್ಟೇ, ಜೋರಾಗೆಲ್ಲ ಬರಲಿದ್ದಾನೆ ಎಲ್ಲ ಒದ್ದೆ ಆಗೋ ಥರ ಅಲ್ಲ, ಸ್ವಲ್ಪ ಜಿನಗ್ತು ಅಷ್ಟೆ. ನಿಮ್ಮೂರಲ್ಲೇ ಮಳೆ ಆಗ್ತಿದೆಯಾ ಅಂತ ಕಮೆಂಟ್ ಮಾಡಿ. ಯಾವಾಗ ಹಿಡ್ಕೊಂಬೋದು? ಅದು ಎಲ್ಲ ಊಟ ಪುಸ್ತಕದಿಂದ ಒಂದು ಅಳಗಿ ನೋಡು. ಇಲ್ಲ, ನಾನು ನೋಡ್ತಿಲ್ಲ, ಅಜ್ಜಪ್ಪನ ವಿಡಿಯೋ ಮಾಡ್ತಿದ್ದೆ. ಇದು ಮಾತ್ರ ಇದಾಯ್ತು. ಹಾಂ, ಅಜ್ಜಪ್ಪನ ವಿಡಿಯೋ ನೋಡಿದ್ಯಾ? ಮುಗಿದು ಬರ್ಬೇಕು ಹಿಂಗೆ ಮಾಡಿ ಬೇಡ 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 ಬೇಡ. ಅದೇ ಈಗ ಬೇಡ. ಗ್ಯಾಸ್ ಸಿಲಿಂಡರ್ಗಳೆಲ್ಲ ಈಗಂತೂ ಬುಕಿಂಗ್ ಆಗೋದು ಕೂಡ ಇಲ್ಲ, ಮತ್ತು ಕೊಡ್ತಾನೂ ಇಲ್ಲ ನೋಡಿ. ತುಂಬ ಅಭಾವ ಆಗಿಬಿಟ್ಟಿದೆ ಗ್ಯಾಸ್ ಸಿಲಿಂಡರ್ದೆಲ್ಲ. ಹಾಗಾಗಿ ನಾನು ಅದರನ್ನು ಹೇಗೆ ನಮ್ಮ ಮನೆಯಲ್ಲಿ ಗ್ಯಾಸ್ ಸಿಲಿಂಡ್ರದ್ದು ಅಭಾವವನ್ನು ಸರಿದೂಗಿಸ್ಕೊಂಡು ಹೋಗ್ತಾಯಿದ್ದೀವಿ ಅಂತಂದರೆ, ಎಮರ್ಜೆನ್ಸಿಗೆ ಉಂಟು, ಆದರೆ ಪ್ರತಿದಿನ ಬಳಸೋ ರೀತಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಬಳಸೋದಕ್ಕಾಗ್ತಿಲ್ಲ. ಹಾಗಾಗಿ ಒಲೆ ಮೇಲ್ಗಡೆ ಜಾಸ್ತಿ ನೀರನ್ನೆಲ್ಲ ಕಾಯಿಸೋದು, ಗಂಜಿಗೆಲ್ಲನೂ ಒಲೆ ಮೇಲ್ಗಡೆ ನೀರನ್ನೆಲ್ಲ ಕುದಿಸ್ಕೊಂಡು ಹೋಗಿ ಆಮೇಲೆ ಒಂದು ಸರಿ ಗ್ಯಾಸಲ್ಲಿ ಕುದಿಸಿದ್ರೆ ಆಯಿತು. ನೀರೆಲ್ಲನೂ ಕಾಯೋದಕ್ಕೇ ಗ್ಯಾಸ್ ಸುಮಾರು ಹೊತ್ತು ಬೇಕಾಯ್ತದೆ. ಹಾಗಾಗಿ ಈ ಥರ ಒಲೆ ಮೇಲ್ಗಡೆ ನೀರನ್ನು ಚೆನ್ನಾಗಿ ಕುದಿಸ್ಕೊಂಡು ಬೇಕಾದಂಗೆ ಸ್ವಲ್ಪ ಸ್ವಲ್ಪನೇ ತಗೊಂಡು ಬೇರೆ ಬೇರೆದಕ್ಕೆಲ್ಲ ಉಪಯೋಗಿಸ್ತಾ ಇರೋದು ನೋಡಿ. ಇವಾಗ ನೀರನ್ನೆಲ್ಲ ಚೆನ್ನಾಗಿ ಕುದಿಸ್ಕೊಂಡು ಇಲ್ಲಿ ಬಂದು ಈಗ ರಾಗಿ ಹಿಟ್ಟನ್ನು ಹಾಕಿ ಕುದಿಸೋದು. ಈ ಥರ ಚಾಗೂ ಕೂಡ ಅಷ್ಟೇ, ಒಲೆಯಲ್ಲಿ ನೀರಿಗೂ ಕುದೀತಾ ಇರ್ತದೆ, ಅಲ್ಲಿಂದ ತಂದು ಇಲ್ಲಿ ಸೊಪ್ಪು ಹಾಕಿ ಚಹಾ ಪುಡಿ ಈ ಥರ ಎಲ್ಲ ಹಾಕಿ ಮಾಡೋದು. ಇನ್ನು ತರಕಾರಿ ಸಾಂಬಾರಾಗಿರ್ಬೋದು, ಈ ಥರ ಮಾಡೋದಕ್ಕೂ ಅಷ್ಟೇ ಒಲೆ ಮೇಲ್ಗಡೆ ಎಲ್ಲ ಬೇಳೆ ಇದನ್ನೆಲ್ಲ ಚೆನ್ನಾಗಿ ಕುದಿಸ್ಕೊಂಡು ಇಲ್ಲಿ ತಂದೆ ಮಾಡೋದು. ಎಲ್ಲ ಪಾತ್ರೆನೂ ಒಲೆ ಮೇಲೆ ಎತ್ಕೊಂಡು ಮಾಡ್ತಾಯಿದ್ರೆ ಎಲ್ಲ ಪಾತ್ರೆನೂ ಮಸಿ ಆಗಿಬಿಡ್ತದೆ, ಕಪ್ಪು ಕಪ್ಪಗಾಗಿಬಿಡ್ತದೆ. ಹಾಗಾಗಿ ಒಂದು ಸ್ವಲ್ಪ ಪಾತ್ರೆ ಮಾತ್ರ ಒಲೆ ಮೇಲೆ ಎತ್ತೋದಕ್ಕೆ ಅಂತ ಇಟ್ಟಿದ್ದೀವಿ ನಮ್ಮ ಮನೆಯಲ್ಲಿ. ಎಲ್ಲ ಪಾತ್ರೆನೂ ಒಲೆ ಮೇಲೆಲ್ಲ ಹಾಗಿತ್ತಿಲ್ಲ. ಗ್ಯಾಸ್ ಮೇಲ್ಗಡೆ ಮಾಡುವಂಥ ಪಾತ್ರೆನೇ ಬೇರೆ, ಮತ್ತು ನಾನ್ ವೆಜ್ ಪಾತ್ರೆನೇ ಬೇರೆ, ಮತ್ತು ಒಲೆ ಮೇಲೆ ಮಾಡುವಂಥ ಅಡುಗೆ ಪಾತ್ರೆನೇ ಬೇರೆ, ಈ ಥರ ಎಲ್ಲ ಮಾಡಿರ್ತೀವಿ ನಮ್ಮ ಮನೇಲಿ. ಹಾಗೆ ನಿಮ್ಮ ಮನೇಲೆಲ್ಲ ಹೇಗೆ ಮಾಡ್ತೀರಿ ಅಂತ ಕಾಮೆಂಟ್ ಮಾಡಿ. ಹಾಗೆಯೇ ಈಗಲ್ಲ ನೋಡಿ ಈ ರೀತಿ ಮಾಡಿ ಗಂಜಿಯನ್ನು ಕುದಿಸೋದಾಗಿರ್ಬೋದು, ಗ್ಯಾಸ್ ಅಭಾವವನ್ನು ನಾವು ಸರಿದೂಗಿಸ್ಕೊಂಡು ಹೋಗುವಂಥದ್ದು. ಹೀಗುಂಟು ನಮ್ಮದು ಐಡಿಯಾ. ಎಂತ ಮಾಡ್ತಿದ್ದೀರಾ? ಇಲ್ಲಿ ಹೋಗ್ಕಣ ಎಂತ ಮಾಡ್ತಿದ್ರಿ? ನೋಡಿ ಆ ಕೋಳಿಗೆ ಮೊಟ್ಟೆ ಬಂದದೆ, ಮೊಟ್ಟೆ ಇಡೋಕ್ಕೆ ಜಾಗ ಹರಿಸ್ತದೆ. ಇದು ಈಗಿದ್ದು ಮರಿ. ತರು ಕಾಮಿಲ್ ಬೇಡ ಅಂತ ತಿನ್ಕೊತ ಅಲ್ಲಿಲ್ಲ ಎಲ್ಲರೂ ಹಂಗೆ ಹೇಳ್ತಕೋತಾನ. ಏನು ಸಾಯ್ತಾಯಪ್ಪ. ಚಲೋ ಅದೀನ? ಚಲೋ ಅದೀಯಾ? ಚಲೋ ಅದೀಯಾ?
ನೋಡಿ ಆಯ್ತು ಅಂತಾನೆ. ಅವತ್ತು ಬಂದರು ನೀವಯ್ಯ. ಅಡಿಲ್ಲ ಮಾಡಿ ಸರಿ ಮಾಡ್ಲಕ್ಕ ಮಾಡೋದಾಯ್ತು. ಅಪ್ಪಕ್ಕ ನಾನು ಹಿಂಗ ಒಂದು ಹಿಡಿದಾಯ್ತಲ್ಲ ಹಿಂಗೆ. ಗರಟೆಯನ್ನು ನಾವು 2025ರಿಂದ ಮಾರಾಟ ಮಾಡೋದಕ್ಕೆ ಶುರು ಮಾಡಿದ್ದೀವಿ. ಅಲ್ಲಿವರೆಗೂ ಕೂಡ ಪ್ರತಿಯೊಬ್ಬರು ಕೂಡ ಗರಟೆ ಅನ್ನೋದನ್ನು ಒಂದು ತಿರಸ್ಕಾರದ ರೀತಿಯಲ್ಲೋ ಅಥವಾ ಒಂದು ಫುಲ್ಲು ನೆಗೆಟಿವಿಟಿ ಇದರಲ್ಲಿ ಇರುವಂಥ ವಸ್ತು ಅಂದರೆ ಗರಟೆ. ನಮ್ಮ ಹಳ್ಳಿ ಕಡೆ ಎಲ್ಲ ಗರಟೆಯನ್ನೆಲ್ಲ ನೀರು ಕಾಯಿಸ್ಲಿಕ್ಕೆ ಅಥವಾ ಈ ಉರುವಲು ರೀತಿಯಲ್ಲಿ ಬಳಸ್ತಾ ಇದ್ದರು. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಗರಟೆಗೂ ಕೂಡ ಅಷ್ಟೊಂದು ಬೆಲೆ ಬಂದಿದೆ. ಹಾಗಾಗಿ ನಾವೆಲ್ಲರೂ ತೆಂಗಿನಕಾಯಿಯನ್ನು ದೇವರ ಸಂಬಂಧದಲ್ಲೇ ನೋಡ್ತೀವಿ ಮತ್ತು ಪೂಜೆಗೆ ಈ ಥರದಕ್ಕೆಲ್ಲ ಬಳಸ್ತೀವಿ. ಆದರೆ ಈ ಗರಟೆ ಅನ್ನೋದು ಉಂಟಲ್ಲ, ಅದು ತುಂಬಾ ತಿರಸ್ಕಾರವಾಗಿರುವಂಥ ವಸ್ತುವಾಗಿತ್ತು. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಗರಟೆನೂ ಕೂಡ ಸುಮಾರಷ್ಟು ಸಂಬಂಧಪಟ್ಟಂಥ ಗಾದೆ ಮಾತೆಲ್ಲ ಇದ್ದಿತ್ತು ನೋಡಿ. ಗರಟೆಗೆ ಸಂಬಂಧಪಟ್ಟಿರೋಂಥ ಗಾದೆ ಮಾತನ್ನೆಲ್ಲ ನೀವು ಕಾಮೆಂಟ್ ಮಾಡಿ ನೋಡೋಣ ಎಷ್ಟು ಜನರಿಗೆ ಯಾವ್ಯಾವ ಗಾದೆ ಮಾತು ಗೊತ್ತುಂಟು ಅಂತ. ಹಾಗೆಯೇ ಹೇಳಬೇಕಂತಂದರೆ ಗರಟೆ ಪರಿಸ್ಥಿತಿ ಹೇಗಾಗಿದೆ ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ಹೂವಿನ ಜೊತೆಗೆ ನಾರು ಕೂಡ ಸ್ವರ್ಗಕ್ಕೆ ಸೇರ್ತು ಅನ್ನೋ ಗಾದೆ ಮಾತು ನಿಮಗೆಲ್ಲ ಗೊತ್ತಿರಬಹುದು. ದೇವ್ರ ಪೂಜೆಲೆಲ್ಲ ನಾವು ತೆಂಗಿನಕಾಯಿನೆಲ್ಲ ಉಪಯೋಗಿಸ್ತೀವಿ. ಆದರೆ ಗರಟೆಯನ್ನು ಆ ಸಮಯದಲ್ಲಿ ಮಾತ್ರಕ್ಕೆ ಇಟ್ಕೊಂಡು ಆಮೇಲೆ ಅದು ತುಂಬ ತಿರಸ್ಕಾರ ಆಗಿರುವಂಥದ್ದಾಗಿತ್ತು. ಈಗಂತೂ ಬಿಡಿ, ಹೂವಿನ ಜೊತೆ ನಾರು ಕೂಡ ಸ್ವರ್ಗಕ್ಕೆ ಹೋಯಿತು ಅಂದಂಗೆ ಗರಟೆನೂ ಕೂಡ ಒಂದು ರೀತಿ ಈಗ ಸ್ವರ್ಗಕ್ಕೆ ಹೋಗಿದೆ ಅಂತಲೇ ಹೇಳ್ಬೋದು. ಗರಟೆಯನ್ನು ತುಂಬ ವಿಚಾರಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಇದರ ಉಪಯೋಗವನ್ನು ಮಾಡ್ತಾ ಇದ್ದಾರೆ. ಹೇಳಬೇಕಂತಂದರೆ ಗರಟೆಯನ್ನು ಇದ್ದಿಲಾಗಿಯೂ ಉಪಯೋಗಿಸ್ತಾ ಇದ್ದಾರೆ. ಇನ್ನು ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲೆಲ್ಲ ಮಾಂಸ ಈ ಥರದನ್ನೆಲ್ಲ ಬೇಯಿಸಲಿಕ್ಕೆ ಉಪಯೋಗಿಸ್ತಾರೆ ಇದ್ದಿಲಾಗಿ. ಇನ್ನು ಈ ತಂದೂರಿ ಈ ಥರದನ್ನೆಲ್ಲ ಮಾಡ್ತಾರೆ ನೋಡಿ, ಅದಕ್ಕೆ ಕೆಂಡದಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ತಾರಲ್ಲ, ಅದಕ್ಕೆಲ್ಲನೂ ಈ ಗರಟೆಯ ಇದ್ದಿಲನ್ನು ಉಪಯೋಗಿಸ್ತಾರೆ. ಹಾಗೆಯೇ ನೀರನ್ನು ಫಿಲ್ಟ್ರ್ ಮಾಡಲಿಕ್ಕೆ ಉಪಯೋಗಿಸ್ತಾರಂತೆ ಚಾರ್ಕೋಲ್ಗಳನ್ನ ಮಾಡಿ. ಇನ್ನು ಗೃಹ ಉಪಯೋಗಿ ವಸ್ತುಗಳಂತೂ ಸುಮಾರು ರೀತಿಯಲ್ಲೆಲ್ಲ ಬಂದಿದೆ. ಇನ್ನು ಮನೆಗಳಲ್ಲೆಲ್ಲ ಅಲಂಕಾರಿಕ ವಸ್ತುಗಳಾಗಿ ಮಾಡ್ತಾರೆ. ಹಾಗೆಯೇ ಅಡುಗೆಗಳಲ್ಲೆಲ್ಲ ಇದರದ್ದು ಸ್ಪೂನು, ಸೌಟು ಈ ಥರದನ್ನೆಲ್ಲ ತಯಾರು ಮಾಡ್ತಾರೆ. ಹೀಗೆಯೇ ತುಂಬ ವಿಚಾರಗಳಲ್ಲೆಲ್ಲ ಉಪಯೋಗಿಸ್ತಾರೆ. ತುಂಬ ಖುಷಿಯಾಗತ್ತೆ ಈ ಥರದೊಂದು ಯಾರಿಗೂ ಬೇಡವಾಗಿರುವಂಥದ್ದೊಂದು ತ್ಯಾಜ್ಯವನ್ನು ಇಷ್ಟೊಂದು ಒಳ್ಳೆ ಉಪಯೋಗವಾಗಿ. ಇನ್ನು ನಮ್ಮ ಹಳ್ಳಿ ಕಡೆಯೆಲ್ಲ ಗರಟೆಯನ್ನೆಲ್ಲ ಜಾಸ್ತಿಯಾಗಿ ಸಿಗುತ್ತೆ. ಅದನ್ನೆಲ್ಲ ಏನು ಮಾಡ್ದೇನೆ ನಾವು ಸುಮ್ಮನೆ ಬಿಸಾಡಿಡ್ತೀವಿ. ಅದು ಮಣ್ಣಲ್ಲಿ ಕರಗಿ ಹೋಗೋದು ಕೂಡ ತುಂಬ ಕಡಿಮೆ, ತುಂಬ ಹಾರ್ಡ್ ಇರೋದರಿಂದ ಗರಟೆ. ಹಾಗಾಗಿ ಈ ಥರದೊಂದು ಬಳಕೆ ಆಗ್ತಿದೆ ಅಂತಂದರೆ ನಮಗೆಲ್ಲ ಖುಷಿ ವಿಚಾರನೇ ಅಂತ ಹೇಳಬೇಕು. ಹಾಗೇನೇನು ನಮ್ಮಂಥವರಿಗೆ ಒಂದು ಸಣ್ಣ ಖರ್ಚಿನ ಅಮೌಂಟ್ ಕೂಡ ಆಗುತ್ತೆ ಅಂತಲೇ ಹೇಳ್ಬೋದು. 2025ರಿಂದ ನಮ್ಮೂರ ಕಡೆ ಎಲ್ಲ ಗರಟೆಯನ್ನು ತಗೊಂಡು ಹೋಗಲಿಕ್ಕೆ ಬರ್ತಾ ಇದ್ದಾರೆ. ಇನ್ನು
ಒಂದು ತೆಂಗಿನಕಾಯಿಗೆ ಅಂದರೆ ಒಂದು ತೆಂಗಿನಕಾಯಿನ ಗರಿಟೆಗೆ ₹1 ಅಂತಲೂ ಕೂಡ ತಗೊಂಡು ಹೋಗ್ತಾರೆ. ಹಾಗೆಯೇ ತೂಕದ ಲೆಕ್ಕದಲ್ಲೂ ಕೂಡ ತಗೊಂಡು ಹೋಗ್ತಾ ಇದ್ದಾರೆ. ಇತ್ತೀಚೆಗಂತೂ ₹1ಗೆ ಒಂದು ಕಾಯಿಯ ಗರಿಟೆ ಅಂತಲೇ ಜಾಸ್ತಿಯಾಗಿ ಮಾರಾಟ ಆಗ್ತಾ ಇದೆ. ಇನ್ನು ಇದನ್ನೆಲ್ಲ ಕೇರಳಕ್ಕೆ ತಗೊಂಡು ಹೋಗ್ತಾರೆ ಅಂತೆ ಇವರು ಬಂದಿರುವವರು. ಹಾಗೆಯೇ ಬೇರೆ ಬೇರೆ ಎಲ್ಲೆಲ್ಲಿ ಹೋಗ್ತದಂತೆಲ್ಲ ಗೊತ್ತಿಲ್ಲ. ನಮ್ಮ ಊರ ಕಡೆ ಬಂದು ತಗೊಂಡು ಹೋಗ್ತಾರೆ ಗಾಡಿ ಮೇಲ್ಗಡೆಗೆ ಮನೆ ಬಾಗಿಲಿಗೇನೆ ಬಂದು. ಇನ್ನು ತುಂಬ ಲಾಭ ಮಾಡ್ತಾರೆ ಅಂತೆಲ್ಲ ಹೇಳ್ತಾರೆ. ನಮ್ಮ ಹಳ್ಳಿ ಕಡೆಗೆ ಇಷ್ಟು ರೇಟಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ ಅಂತ ನಿಮಗೊಂದು ಗಮನದಲ್ಲಿಟ್ಟಿದ್ದು. ಈ ಥರ ಉಂಟು ಗರಿಟೆ ಮಾರಾಟಗಳು. ಇನ್ನು ನಮ್ಮ ಹಳ್ಳಿ ಕಡೆ ಎಲ್ಲ ಅಂತೂ ಬಿಡಿ, ಈಗ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಗರಿಟೆಯನ್ನು ಸ್ಟಾಕ್ ಮಾಡಿ ಇಡ್ತಾರೆ. ಎಲ್ಲೆಲ್ಲೂ ಎಸ್ದು ಬಿಡ್ತಿದ್ರು. ಈಗೆಲ್ಲ ಒಂದು ಸಣ್ಣ ಗರಿಟೆ ಚೂರನ್ನು ಕೂಡ ವೇಸ್ಟ್ ಮಾಡೋದಿಲ್ಲ, ಎಲ್ಲನೂ ಕೂಡ ಒಂದು ಚೀಲದಲ್ಲಿ ಹಾಕಿ ಇಡೋದು. ಬಂದು ತಗೊಂಡು ಹೋಗ್ತಾರಲ್ಲ, ಕಾಸು ಆಗ್ತದೆ ನೋಡಿ ಒಂದು ಸ್ವಲ್ಪ ಏನಾದರೂ ಒಂದು ಖರ್ಚಿಗೆ. ಮತ್ತು ಇದರಿಂದ ಯೂಸ್ ಮಾಡ್ಕೊಳೋರು ತುಂಬ ಜನ ಇದ್ದಾರೆ. ಹಾಗಾಗಿ ಚೆನ್ನಾಗಿ ಮಾಡ್ಕೊಳ್ಳೋರು ಮಾಡ್ಕೊಳ್ಳಿ ಅಲ್ವಾ. ಹಾಗಾಗಿ ನಾವೆಲ್ಲ ಈಗ ಒಂದು ಗರಿಟೆನೂ ವೇಸ್ಟ್ ಮಾಡ್ದಂಗೆ ಎಲ್ಲನೂ ಸ್ಟಾಕ್ ಮಾಡಿಟ್ಟು ಅಷ್ಟು ದಿನಕ್ಕೆ ಬಂದು ತಗೊಂಡು ಹೋಗ್ತಾರೆ. ಪ್ರತಿದಿನ ವಾರದಲ್ಲಿ ಒಂದು 2-3 ಜನರವರು ಬರ್ತಾರೆ ನೋಡಿ ಗರಿಟೆ ಮಾರಾಟ ಇದೆಯಾ ಅಂತ ಕೇಳ್ತಾ. ಹಾಗಾಗಿ ಈಗಂತೂ ಗರಿಟೆಗಂತೂ ತುಂಬ ಡಿಮ್ಯಾಂಡ್. ಹಾಗಾಗಿ ನಿಮ್ಮ ಮನೆಯಲ್ಲೆಲ್ಲ ಈ ರೀತಿಯಾದಂಥ ಗರಿಟೆ ಎಲ್ಲ ಇದ್ದರೆ ಸ್ಟಾಕ್ ಮಾಡಿಡಿ. ನಾವು ಮೊದಲೆಲ್ಲ ಇಷ್ಟು ಗರಿಟೆನೆಲ್ಲ ವೇಸ್ಟ್ ಮಾಡಿದ್ದೀವಿ ಅಂತ ಇವಾಗ ಹೊಟ್ಟೆ ಉರಿತಾ ಇದೆ, ಸುಮಾರು ಕಾಸಾದರೂ ಆಗ್ತಿತ್ತು ಅಂತ. ಈಗ ನಮ್ಮ ಮನೆಯಲ್ಲಿ ತೆಂಗಿನಕಾಯಿ ಎಲ್ಲ ಎಣ್ಣೆ ಮಾಡಲಿಕ್ಕೆಲ್ಲ ತೆಗೆದಿದ್ದೀವಲ್ಲ, ಹಾಗಾಗಿ ಸುಮಾರಷ್ಟು ತೆಂಗಿನಕಾಯಿ ಗರಿಟೆ ಎಲ್ಲ ಇದ್ದಿತ್ತು, ಎಲ್ಲನೂ ಕೂಡ ಸ್ಟಾಕ್ ಮಾಡಿ ಇಟ್ಟಿದ್ದರು. ಹಾಗೆಯೇ ಎಲ್ಲನೂ ಇವಾಗ ನಾನೇ ಲೆಕ್ಕ ಮಾಡಿ ಕೊಟ್ಟೆ. ಹಾಗೆಯೇ ತಗೊಂಡು ಹೋದರು. ನಾವು ಈ ಸರಿ ಒಂದು 230 ಗರಿಟೆ ಇದ್ದಿತ್ತು, ಅದೆಲ್ಲನೂ ಕೊಟ್ಟೆ. ₹1ಗೆ ಒಂದು ತೆಂಗಿನಕಾಯಿನ ಗರಿಟೆ ಅಂತೆ ಸೇಲ್ ಮಾಡಿದ್ದು. ಸುಮಾರಷ್ಟು ಹಣ ಅಂದರೆ ₹250 ಕೊಟ್ಟರು. 230 ಗರಿಟೆ ಇದ್ದಿತ್ತು, ₹250 ಕೊಟ್ಟು ತಗೊಂಡು ಹೋದರು. ಅದೊಂದು ಕೋಲ್ ಬೇಕೇನಲ್ಲ, ಹಂಗೆ ಬರ್ಬೇಕು. ಅದು ಹೆಗ್ಗಣ ಒಂದು ಮುರುಗಾಯಿ ಆಗಿದೆ, 227 ಆಗದೆ. 227 220 ಅಲ್ಲ, 227, 228, 29. ಇದು 3 ಸೇರ್ಸ್ 30 ಮಾಡ್ತೇನೆ. ಹಾಯ್ ಮಾಡಿ 230 ಗಾಯಿ. 230. ಅದು ತಗೊಂಡೈತೆ. ಇದು ನೀರು ಫಿಲ್ಟರ್ ಮಾಡೋದು, ಇದು ಮಸಿ ಮಾಡ್ತಾರೆ ಫಸ್ಟ್. ಆಮೇಲೆ ನೀರು ಫಿಲ್ಟರ್ ಮಾಡೋದು. ಐವತ್ತು ಕೊಡಿ. ನೆಕ್ಸ್ಟ್ ಬನ್ನಿ. ಮೊನ್ನೆ ಬಂದಲ್ಲ, ಮೊನ್ನೆ 2 ದಿನ ಆಯ್ತು. ಅವತ್ತು ನಾ ಕೂಗದೆ, ನೀವು ನೆನೆಸ್ಲಿಲ್ಲ ಇಲ್ಲಿ. ಹೌದಾ? ಅವ್ನು ಕೊಬ್ಬರಿ ಎಣ್ಣೆ ಮಾಡೋಕೆ ಹೊಡೆದಂದಾಗಿತ್ತಾ? ನಾ ಸುಮಾರು ಸಲ ಆಯ್ತು ಕೊಟ್ಟದ್ದು. ಹೌದಾ? ತೂಕದಲ್ಲಿ ತಗೊಂಡಿರ್ತಾರೆ. ಸ್ವಲ್ಪ ತೆಗಿ. ಯಾವೂರು ನಿಮ್ದು? ಹೌದಾ? ಎಲ್ಲದ ಫ್ಯಾಕ್ಟ್ರಿ? ಇಲ್ಲಿ ಟೌನ್ ಆಯ್ತಲ್ಲ, ಬೈಪಾಸಲ್ಲಿ ಮೇನ್ ರೋಡಲ್ಲಿ. ಹೊನ್ನಾವರ. ಹೌದಾ? ಇದು ಈಗ ಹೊನ್ನಾವರಕ್ಕೆ ಕೊಡುದೀಯ? ಇಲ್ಲ, ಲೋಡ್ ಮಾಡಿ ಕೇರಳ ಹೋಗುದು. ಹಾ.
ಸಣ್ಣ ಮೊಟ್ಟೆ. ಸಣ್ಣ ಮೊಟ್ಟೆ ಇದು ಅಲ್ಲ ಇಟ್ಟು ಚಂದದ.